ನೋಡಿ, ಎಂ ಬಿ ಪಾಟೀಲ್ ಒಂದು ಮಾತನ್ನು ಹೇಳಿದರು. ಅರಸು ಅವರ ದಾಖಲೆ ಅಂತಂದರೆ ಅವ್ರದ್ದು 7-7.5 ವರ್ಷಗಳ ಕಾಲ ಸಿ ಎಂ ಆಗಿದ್ದರು ಅಂತೇಳಿ. ಇವತ್ತು ನಾನು ಕರೆಕ್ಟ್ ಮಾಹಿತಿ ಕೊಡ್ತೀನಿ. ಅರಸು ಎಷ್ಟು ದಿನಗಳ ಕಾಲ ಆಗಿದ್ದರು ಮತ್ತು 5 ವರ್ಷ ಕಂಪ್ಲೀಟ್ ಮಾಡಬೇಕಾ ಸಿದ್ದರಾಮಯ್ಯ ಅರಸು ಅವರ ದಾಖಲೆ ಮುರಿಯೋದಕ್ಕೆ? ಒಂದು ವೇಳೆ 50-50 ಅಂದರೆ ಆಗತ್ತಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ, ಗಮನವಿಟ್ಟು ಕೇಳಿ. ದೇವರಾಜ್ ಅರಸು ದಾಖಲೆ ಮೇಲೆ ಸಿದ್ದರಾಮಯ್ಯವರ ಕಣ್ಣಿರ್ಬೋದು. ನಾವು ಇದನ್ನು ಹೇಳ್ತಾ ಇದ್ವಿ, ನಮಗೊಂದು ಆಸೆ, ಒಂದು ರೆಕಾರ್ಡ್ ಬ್ರೇಕ್ ಆಗಬೇಕು ಅಂತ. ದೇವರಾಜ್ ಅರಸು ದಾಖಲೆ ಮುರಿತಾರ ಸಿದ್ದರಾಮಯ್ಯ? ಅದಕ್ಕಾಗಿ ಅವರು ಇನ್ನೂ ಕಂಪ್ಲೀಟ್ 5 ವರ್ಷ ಅವರೇ ಆಗಿರಬೇಕಾ? ಅಥವಾ ಮಿಡ್ಲಲ್ಲಿ ಒಂದು ವೇಳೆ ಅರ್ಧಕ್ಕೆ, ಅಂದರೆ 5 ವರ್ಷ ಅಂದರೆ 60 ತಿಂಗಳು, 30 ತಿಂಗಳಾದರೆ 30 ತಿಂಗಳು ಕಂಪ್ಲೀಟ್ ಮಾಡಿ ಇಳಿದ್ರೆ ಅರಸು ದಾಖಲೆ ಮುರಿಯತ್ತಾ? ಹೇಳ್ತೀನಿ. ಸಿದ್ದರಾಮಯ್ಯ ಅವರಿಗೆ ಅತ್ಯಧಿಕ ದಿನ ರಾಜ್ಯ ಆಳಿದ ಸಿ ಎಂ ದಾಖಲೆ ಬೇಕು, ಆಗಬೇಕು. ನಮಗೊಂದು ಆಸೆ ಇದೆ, ಅದಾಗಬೇಕು ಅಂತಂದರೆ ಅಟ್ಲೀಸ್ಟ್ ಮಾರ್ಚ್ 11, 2026ರವರೆಗೆ ಸಿ ಎಂ ಆದರೆ ಅವರು ದಾಖಲೆ ಮುರಿತಾರೆ. ಈ 50-50ಯಲ್ಲಿ ಅಥವಾ 30 ತಿಂಗಳಲ್ಲಿ ಇದು ಬಂದುಬಿಡ್ತದಾ ಅಂತ ನೀವು ಕೇಳ್ಬೋದು. ಹೇಳ್ತೀನಿ. ಅರಸು ಅವರಿಗಿಂತ ಹೆಚ್ಚು ಅವಧಿಗೆ ಸಿ ಎಂ ಆಗಲಿದ್ದಾರೆ ಸಿದ್ದರಾಮಯ್ಯ. ಯಾವಾಗ? ಒಂದು ವೇಳೆ 60 ತಿಂಗಳು ಅಂತಂದರೆ 5 ವರ್ಷ, ಅರ್ಧ ನಾವು ಅಂತಂದರೆ 30 ತಿಂಗಳು. 30 ತಿಂಗಳಾಗಿ ಅವರು ಪಟ್ಟ ಬಿಟ್ಟುಕೊಟ್ರೆ ದಾಖಲೆ ಮುರಿಯೋಕ್ಕಾಗೋದಿಲ್ಲ. ಬಟ್ 3 ತಿಂಗಳು 90 ದಿವಸ ಜಾಸ್ತಿ ಆಳಬೇಕು. ಈ ಅವಧಿಯಲ್ಲಿ 33 ತಿಂಗಳು ಸಿ ಎಂ ಆಗಿರಬೇಕು ಸಿದ್ದರಾಮಯ್ಯ. 33 ತಿಂಗಳು ಕಳೆದರೆ ಅತ್ಯಧಿಕ ಅವಧಿಗೆ ಆಳಿದ ದಾಖಲೆ ಆಗುತ್ತೆ. 5 ವರ್ಷ ಆಳಿದರೆ ಏನು ಯಾರ್ದು ಸಮಸ್ಯೆ ಇಲ್ಲ, ಕಾಂಗ್ರೆಸ್ ಅವರಿಗೆ ಬಿಟ್ಟರೆ. 2.5 ವರ್ಷಕ್ಕೆ ನೀನು 2 ವರ್ಷಕ್ಕೆ ನಾನು ಅಂತ ಹೇಳೋದು ಅಲ್ಲಿ ಒಪ್ಪಂದ ಆಗಿದ್ದರೆ ಆ 2.5 ವರ್ಷ ಅನ್ನೋದು 30 ತಿಂಗಳಾಗತ್ತೆ. ಆ 30 ತಿಂಗಳು ಅಥವಾ 2.5 ವರ್ಷ ಆಗಿ ಇಳಿದ್ರೆ ದಾಖಲೆ ಮುರಿಯೋಕ್ಕಾಗೋದಿಲ್ಲ. ಮತ್ತೆ 3 ತಿಂಗಳು ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ಒಂದು ವೇಳೆ ಒಪ್ಪಂದ ಆಗಿದ್ದರೆ ಇಲ್ಲಿ ನಾನೊಂದು 3 ತಿಂಗಳು ಎಕ್ಸ್ಟ್ರಾ ಮಾಡಿ ಇಳಿತೀನಿ ಅಂತ ಏನಾದರೂ ಸಿದ್ದರಾಮಯ್ಯನವರು ಕೇಳಿಕೊಂಡ್ರೆ, ಅಥವಾ ಹೈಕಮಾಂಡ್ ಓಕೆ ಅಂದರೆ, ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಏನೋ ಗೊತ್ತಿಲ್ಲ ಓಕೆ ಅಂದರೆ ಅದಾಗತ್ತೆ. ನಮಗೊಂದು ಊಹೆ ಇದೆ, ದಾಖಲೆ ಬರೆದು ಸಿ ಎಂ ಸ್ಥಾನ ಬಿಟ್ಟು ಕೊಡ್ತಾರ ಸಿದ್ದರಾಮಯ್ಯ? 33 ತಿಂಗಳ ಅಧಿಕಾರ ಮುಗಿಸಿ ಕೆಳಗಿಳಿತಾರ ಸಿದ್ದರಾಮಯ್ಯ? ಅಥವಾ ಇಲ್ಲ 5 ವರ್ಷ ಬೇಕೇ ಬೇಕು ಅಂತ ಹೇಳ್ತಾರ? ಆದರೆ ಈಗ ಹೇಳೋ ಪ್ರಕಾರ 5 ವರ್ಷ ನಾನೇ ಸಿ ಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ಚುನಾವಣೆಗೂ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದಂಥ ಮಾಹಿತಿಗಳು ಬರ್ತಾ ಇದೆ. ಅಂದರೆ ಈ ಬಾರಿ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದರು. ಕಳೆದ ಬಾರಿ ಕೂಡ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ರು, ಈ ಬಾರಿ ನಿಂತರು. ಈ ಬಾರಿ ಕೊನೆಯಪ್ಪ ಅಂತ ಹೇಳಿದರು. ಈಗ ಮುಂದೆ ಕೂಡ ನಿಲ್ತೇನೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಾರೋ ಅಥವಾ ಉಳಿದ ರಾಜಕಾರಣಿತಾರೋ, ಅದು ಸಿದ್ದರಾಮಯ್ಯ ಡಿಸೈಡ್ ಮಾಡಬೇಕು. ನನಗಂಗೆ ಅನಿಸ್ತಾ ಇಲ್ಲ ಮುಂದಿನ ಚುನಾವಣೆಗೆ ನಿಲ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಇದು ನನ್ನ ಗಟ್ ಫೀಲಿಂಗ್. ಆಗಿದ್ದರೆ 5 ವರ್ಷ ನಾನೇ ಸಿ ಎಂ ಅಂತಂದರೆ ಡಿ ಕೆ ಶಿ ಜೊತೆ 50-50 ಒಪ್ಪಂದ ನಡೆದೇ ಇಲ್ವಾ? 50-50 ಒಪ್ಪಂದ ಅಂದರೆ 5 ವರ್ಷದಲ್ಲಿ 2.5 ವರ್ಷ ನೀನು, 2.5 ವರ್ಷ ನಾನು. 2.5 ವರ್ಷ ಅಂತಂದರೆ 30 ತಿಂಗಳು. ದಾಖಲೆ ಮುರಿಬೇಕಂದ್ರೆ 33 ತಿಂಗಳು, 3 ತಿಂಗಳು ಜಾಸ್ತಿ. ಮುಖ್ಯಮಂತ್ರಿ ಗಾದಿ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ ಡಿ ಕೆ ಶಿವಕುಮಾರ್. 50-50 ಅವಧಿಗೂ ಸಿದ್ದು ದಾಖಲೆಗೂ ಭಾರಿ ನಂಟಿದೆ. 50-50 ಅವಧಿಗಿಂತ 3 ತಿಂಗಳು, 2 ತಿಂಗಳಲ್ಲ 3 ತಿಂಗಳು ಹೆಚ್ಚಿಗೆ ಆಳ್ವಿಕೆ ಮಾಡಬೇಕಾಗತ್ತೆ ಸಿದ್ದರಾಮಯ್ಯ. ಶಾಸಕರ ಅಭಿಪ್ರಾಯಕ್ಕೆ ಬಿಡ್ತಾರಾ ಸಿದ್ದರಾಮಯ್ಯ ವಿಚಾರವನ್ನು? ಶಾಸಕರು ಒಪ್ಪಿದ್ರೆ ಓಕೆ, ಒಪ್ಪತ್ತಿದ್ರೆ ಮತ್ತೊಂದು ಸಮರವಾಗಬಹುದು. ಕಾದು ನೋಡೋಣ. ಈಗ ನಮಗೆ ಇನ್ ಡೀಟೇಲ್ ಹೇಳ್ತೀನಿ ಯಾರು ಎಷ್ಟು ದಿನ ಈ ರಾಜ್ಯ ಆಳಿದ್ರು. ನೆಕ್ಸ್ಟ್ ಬನ್ನಿ. 7.5 ವರ್ಷಗಳು ದೇವರಾಜ ಅರಸು ಅತಿ ಹೆಚ್ಚು ಈ ರಾಜ್ಯವನ್ನು ಆಳಿದ್ದಾರೆ. 2794 ದಿನ. 2794 ದಿನ ಅತಿ ಹೆಚ್ಚು. ಸಿದ್ದರಾಮಯ್ಯ ಎಷ್ಟರಲ್ಲಿದ್ದಾರೆ? 2440. ಮತ್ತೊಬ್ಬರು ಎಸ್ ನಿಜಲಿಂಗಪ್ಪ, ದೇವರಾಜ ಅರಸು ನಂತರ 2730 ದಿನ. 3 ನೋಡ್ಕೊಳ್ಳಿ ನೀವು. ಈಗ ದೇವರಾಜ ಅರಸು ದಾಖಲೆಯನ್ನು ಮುರಿಬೇಕು ಅಂತಂದರೆ ಇನ್ನು 425 ದಿನ ಆಡಳಿತ ಮಾಡಬೇಕು ಸಿದ್ದರಾಮಯ್ಯ. 425 ದಿನ ಅಂದರೆ ಮಾರ್ಚ್ 11, 2026 ತನಕ ಆಳಿದರೆ ಸಿದ್ದರಾಮಯ್ಯ ನಂಬರ್ 1 ಸಿ ಎಂ, ಅತಿ ಹೆಚ್ಚು ದಿನಗಳ ಕಾಲ ಆಳಿದ್ದು. ಇನ್ನೊಂದು, ಒಂದು ವೇಳೆ ಜನವರಿ 14, 2026 ತನಕ ಅವರು ಮುಖ್ಯಮಂತ್ರಿ ಆಗಿದ್ದರೆ ಎಸ್ ನಿಜಲಿಂಗಪ್ಪ ಅವರ 2730 ದಿನಗಳ ದಾಖಲೆ ಮುರಿಯುತ್ತೆ. ಆಮೇಲೆ ಈಗ 2440 ದಿನಗಳು ಮುಗಿಸಿದ್ದಾರೆ ಸಿದ್ದರಾಮಯ್ಯ. ಅವರು ಗುರಿ ತಲುಪಬೇಕು ಅಂತಂದರೆ ಮಾರ್ಚ್ 11, 2026 ತನಕ ಮುಖ್ಯಮಂತ್ರಿ ಆಗಿರಬೇಕು. ಮಾರ್ಚ್ 11, 2026.
ಇದಾಗಬೇಕು ಅಂತಂದರೆ 50-50 ಆಗಿದ್ದರೆ ಆಗೋದಿಲ್ಲ. 50-50 ಆಗಿ 3 ತಿಂಗಳು ಹೆಚ್ಚು ರಾಜ್ಯವನ್ನು ಆಳಬೇಕಾಗತ್ತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಈ ಮಾಹಿತಿ ನಮ್ಗೆ ಯಾರು ಕೊಟ್ಟಿದ್ದು ಗೊತ್ತಾ? ಈ ಮಾಹಿತಿ ನಮ್ಗೆ ಕೊಟ್ಟಿದ್ದು ಓರ್ವ BJP ಶಾಸಕ. ನಾನು ಅದನ್ನು ಹೇಳೋದೇ ಇಲ್ಲ, ನನಗೆ ಮಾತ್ರ ಗೊತ್ತಿರೋದು. ಓರ್ವ BJP ಶಾಸಕ ಕೊಟ್ಟಂಥ ಮಾಹಿತಿ, ಇನ್ ಡಿಟೇಲ್ ಆಗಿದೆ ಅವರ ಬಳಿ ಮಾಹಿತಿ. ಓರ್ವ BJP ಶಾಸಕ ಕೊಟ್ಟಂಥ ಮಾಹಿತಿ. ಇನ್ನೊಂದು ಮಾಹಿತಿ ಕೊಡ್ತೀನಿ. ಅವರು ಬೆಂಗಳೂರು ಮಹಾನಗರದ ಶಾಸಕ, BJP ಶಾಸಕ. ಅವರು ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ದಟ್ಸ್ ಆಲ್. ನೋಡಿ, MB ಪಾಟೀಲ್ ಒಂದು ಮಾತನ್ನು ಹೇಳಿದರು. ಅರಸು ಅವರ ದಾಖಲೆ ಅಂತಂದರೆ ಅವ್ರದ್ದು 7-7.5 ವರ್ಷಗಳ ಕಾಲ CM ಆಗಿದ್ದರು ಅಂತೇಳಿ. ಇವತ್ತು ನಾನು ಕರೆಕ್ಟ್ ಮಾಹಿತಿ ಕೊಡ್ತೀನಿ. ಅರಸು ಎಷ್ಟು ದಿನಗಳ ಕಾಲ ಆಗಿದ್ದರು ಮತ್ತು 5 ವರ್ಷ ಕಂಪ್ಲೀಟ್ ಮಾಡಬೇಕಾ ಸಿದ್ದರಾಮಯ್ಯ ಅರಸು ಅವರ ದಾಖಲೆ ಮುರಿಯೋದಕ್ಕೆ? ಒಂದು ವೇಳೆ 50-50 ಅಂದರೆ ಆಗತ್ತಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ, ಗಮನವಿಟ್ಟು ಕೇಳಿ. ದೇವರಾಜ್ ಅರಸು ದಾಖಲೆ ಮೇಲೆ ಸಿದ್ದರಾಮಯ್ಯವರ ಕಣ್ಣಿರ್ಬೋದು. ನಾವು ಇದನ್ನು ಹೇಳ್ತಾ ಇದ್ವಿ, ನಮಗೊಂದು ಆಸೆ, ಒಂದು ರೆಕಾರ್ಡ್ ಬ್ರೇಕ್ ಆಗಬೇಕು ಅಂತ. ದೇವರಾಜ್ ಅರಸು ದಾಖಲೆ ಮುರಿತಾರ ಸಿದ್ದರಾಮಯ್ಯ? ಅದಕ್ಕಾಗಿ ಅವರು ಇನ್ನೂ ಕಂಪ್ಲೀಟ್ 5 ವರ್ಷ ಅವರೇ ಆಗಿರಬೇಕಾ? ಅಥವಾ ಮಿಡ್ಲಲ್ಲಿ ಒಂದು ವೇಳೆ ಅರ್ಧಕ್ಕೆ, ಅಂದರೆ 5 ವರ್ಷ ಅಂದರೆ 60 ತಿಂಗಳು, 30 ತಿಂಗಳಾದರೆ 30 ತಿಂಗಳು ಕಂಪ್ಲೀಟ್ ಮಾಡಿ ಇಳಿದ್ರೆ ಅರಸು ದಾಖಲೆ ಮುರಿಯತ್ತಾ? ಹೇಳ್ತೀನಿ. ಸಿದ್ದರಾಮಯ್ಯ ಅವರಿಗೆ ಅತ್ಯಧಿಕ ದಿನ ರಾಜ್ಯ ಆಳಿದ CM ದಾಖಲೆ ಬೇಕು, ಆಗಬೇಕು. ನಮಗೊಂದು ಆಸೆ ಇದೆ. ಅದಾಗಬೇಕು ಅಂತಂದರೆ ಅಟ್ಲೀಸ್ಟ್ ಮಾರ್ಚ್ 11, 2026ರವರೆಗೆ CM ಆದರೆ ಅವರು ದಾಖಲೆ ಮುರಿತಾರೆ. ಈ 50-50ಯಲ್ಲಿ ಅಥವಾ 30 ತಿಂಗಳಲ್ಲಿ ಇದು ಬಂದುಬಿಡ್ತದ ಅಂತ ನೀವು ಕೇಳ್ಬೋದು. ಹೇಳ್ತೀನಿ. ಅರಸು ಅವರಿಗಿಂತ ಹೆಚ್ಚು ಅವಧಿಗೆ CM ಆಗಲಿದ್ದಾರೆ ಸಿದ್ದರಾಮಯ್ಯ. ಯಾವಾಗ? ಒಂದು ವೇಳೆ 60 ತಿಂಗಳು ಅಂತಂದರೆ 5 ವರ್ಷ, ಅರ್ಧ ನಾವು ಅಂತಂದರೆ 30 ತಿಂಗಳು. 30 ತಿಂಗಳಾಗಿ ಅವರು ಪಟ್ಟ ಬಿಟ್ಟುಕೊಟ್ರೆ ದಾಖಲೆ ಮುರಿಯೋಕ್ಕಾಗೋದಿಲ್ಲ. ಬಟ್ 3 ತಿಂಗಳು 90 ದಿವಸ ಜಾಸ್ತಿ ಆಳಬೇಕು. ಈ ಅವಧಿಯಲ್ಲಿ 33 ತಿಂಗಳು CM ಆಗಿರಬೇಕು ಸಿದ್ದರಾಮಯ್ಯ. 33 ತಿಂಗಳು ಕಳೆದರೆ ಅತ್ಯಧಿಕ ಅವಧಿಗೆ ಆಳಿದ ದಾಖಲೆ ಆಗುತ್ತೆ. 5 ವರ್ಷ ಆಳಿದರೆ ಏನು ಯಾರ್ದು ಸಮಸ್ಯೆ ಇಲ್ಲ, ಕಾಂಗ್ರೆಸ್ ಅವರಿಗೆ ಬಿಟ್ಟರೆ. 2.5 ವರ್ಷಕ್ಕೆ ನೀನು, 2 ವರ್ಷಕ್ಕೆ ನಾನು ಅಂತ ಹೇಳೋದು ಅಲ್ಲಿ ಒಪ್ಪಂದ ಆಗಿದ್ದರೆ ಆ 2.5 ವರ್ಷ ಅನ್ನೋದು 30 ತಿಂಗಳಾಗತ್ತೆ. ಆ 30 ತಿಂಗಳು ಅಥವಾ 2.5 ವರ್ಷ ಆಗಿ ಇಳಿದ್ರೆ ದಾಖಲೆ ಮುರಿಯೋಕ್ಕಾಗೋದಿಲ್ಲ. ಮತ್ತೆ 3 ತಿಂಗಳು ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ಒಂದು ವೇಳೆ ಒಪ್ಪಂದ ಆಗಿದ್ದರೆ ಇಲ್ಲಿ ನಾನೊಂದು 3 ತಿಂಗಳು ಎಕ್ಸ್ಟ್ರಾ ಮಾಡಿ ಇಳಿತೀನಿ ಅಂತ ಏನಾದರೂ ಸಿದ್ದರಾಮಯ್ಯನವರು ಕೇಳಿಕೊಂಡ್ರೆ, ಅಥವಾ ಹೈಕಮಾಂಡ್ ಓಕೆ ಅಂದರೆ, ಅಥವಾ DK ಶಿವಕುಮಾರ್ ಅಥವಾ ಏನೋ ಗೊತ್ತಿಲ್ಲ ಓಕೆ ಅಂದರೆ ಅದಾಗತ್ತೆ. ನಮಗೊಂದು ಊಹೆ ಇದೆ, ದಾಖಲೆ ಬರೆದು CM ಸ್ಥಾನ ಬಿಟ್ಟು ಕೊಡ್ತಾರ ಸಿದ್ದರಾಮಯ್ಯ? 33 ತಿಂಗಳ ಅಧಿಕಾರ ಮುಗಿಸಿ ಕೆಳಗಿಳಿತಾರ ಸಿದ್ದರಾಮಯ್ಯ? ಅಥವಾ ಇಲ್ಲ 5 ವರ್ಷ ಬೇಕೇ ಬೇಕು ಅಂತ ಹೇಳ್ತಾರ? ಆದರೆ ಈಗ ಹೇಳೋ ಪ್ರಕಾರ 5 ವರ್ಷ ನಾನೇ CM ಆಗಿರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ಚುನಾವಣೆಗೂ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದಂಥ ಮಾಹಿತಿಗಳು ಬರ್ತಾ ಇದೆ. ಅಂದರೆ ಈ ಬಾರಿ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದರು. ಕಳೆದ ಬಾರಿ ಕೂಡ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ರು, ಈ ಬಾರಿ ನಿಂತರು. ಈ ಬಾರಿ ಕೊನೆಯಪ್ಪ ಅಂತ ಹೇಳಿದರು. ಈಗ ಮುಂದೆ ಕೂಡ ನಿಲ್ತೇನೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ CM ಸಿದ್ದರಾಮಯ್ಯನವರು ತಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಾರೋ ಅಥವಾ ಉಳಿದ ರಾಜಕಾರಣಿತಾರೋ, ಅದು ಸಿದ್ದರಾಮಯ್ಯ ಡಿಸೈಡ್ ಮಾಡಬೇಕು. ನನಗಂಗೆ ಅನಿಸ್ತಾ ಇಲ್ಲ ಮುಂದಿನ ಚುನಾವಣೆಗೆ ನಿಲ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಇದು ನನ್ನ ಗಟ್ ಫೀಲಿಂಗ್. ಆಗಿದ್ದರೆ 5 ವರ್ಷ ನಾನೇ CM ಅಂತಂದರೆ DK ಜೊತೆ 50-50 ಒಪ್ಪಂದ ನಡೆದೇ ಇಲ್ವಾ? 50-50 ಒಪ್ಪಂದ ಅಂದರೆ 5 ವರ್ಷದಲ್ಲಿ 2.5 ವರ್ಷ ನೀನು, 2.5 ವರ್ಷ ನಾನು. 2.5 ವರ್ಷ ಅಂತಂದರೆ 30 ತಿಂಗಳು. ದಾಖಲೆ ಮುರಿಬೇಕಂದ್ರೆ 33 ತಿಂಗಳು, 3 ತಿಂಗಳು ಜಾಸ್ತಿ. ಮುಖ್ಯಮಂತ್ರಿ ಗಾದಿ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ DK ಶಿವಕುಮಾರ್. 50-50 ಅವಧಿಗೂ ಸಿದ್ದು ದಾಖಲೆಗೂ ಭಾರಿ ನಂಟಿದೆ. 50-50 ಅವಧಿಗಿಂತ 3 ತಿಂಗಳು, 2 ತಿಂಗಳಲ್ಲ 3 ತಿಂಗಳು ಹೆಚ್ಚಿಗೆ ಆಳ್ವಿಕೆ ಮಾಡಬೇಕಾಗತ್ತೆ ಸಿದ್ದರಾಮಯ್ಯ. ಶಾಸಕರ ಅಭಿಪ್ರಾಯಕ್ಕೆ ಬಿಡ್ತಾರಾ ಸಿದ್ದರಾಮಯ್ಯ ವಿಚಾರವನ್ನು? ಶಾಸಕರು ಒಪ್ಪಿದ್ರೆ ಓಕೆ, ಒಪ್ಪದಿದ್ದರೆ ಮತ್ತೊಂದು ಸಮರವಾಗಬಹುದು. ಕಾದು ನೋಡೋಣ. ಈಗ ನಮಗೆ ಇನ್ ಡೀಟೇಲ್ ಹೇಳ್ತೀನಿ ಯಾರು ಎಷ್ಟು ದಿನ ಈ ರಾಜ್ಯ ಆಳಿದ್ರು. ನೆಕ್ಸ್ಟ್ ಬನ್ನಿ. 7.5 ವರ್ಷಗಳು ದೇವರಾಜ ಅರಸು ಅತಿ ಹೆಚ್ಚು ಈ ರಾಜ್ಯವನ್ನು ಆಳಿದ್ದಾರೆ. 2794 ದಿನ. 2794 ದಿನ ಅತಿ ಹೆಚ್ಚು. ಸಿದ್ದರಾಮಯ್ಯ ಎಷ್ಟರಲ್ಲಿದ್ದಾರೆ? 2440. ಮತ್ತೊಬ್ಬರು ನಿಜಲಿಂಗಪ್ಪ, ದೇವರಾಜ ಅರಸು ನಂತರ 2730 ದಿನ. 3 ನೋಡ್ಕೊಳ್ಳಿ ನೀವು.
ಈಗ ದೇವರಾಜ ಅರಸು ದಾಖಲೆಯನ್ನು ಮುರಿಬೇಕು ಅಂತಂದರೆ ಇನ್ನು 425 ದಿನ ಆಡಳಿತ ಮಾಡಬೇಕು ಸಿದ್ದರಾಮಯ್ಯ. 425 ದಿನ ಅಂದರೆ ಮಾರ್ಚ್ 11, 2026 ತನಕ ಆಳಿದರೆ ಸಿದ್ದರಾಮಯ್ಯ ನಂಬರ್ 1 CM, ಅತಿ ಹೆಚ್ಚು ದಿನಗಳ ಕಾಲ ಆಳಿದ್ದು. ಇನ್ನೊಂದು, ಒಂದು ವೇಳೆ ಜನವರಿ 14, 2026 ತನಕ ಅವರು ಮುಖ್ಯಮಂತ್ರಿ ಆಗಿದ್ದರೆ ಎಸ್ ನಿಜಲಿಂಗಪ್ಪ ಅವರ 2730 ದಿನಗಳ ದಾಖಲೆ ಮುರಿಯುತ್ತೆ. ಆಮೇಲೆ ಈಗ 2440 ದಿನಗಳು ಮುಗಿಸಿದ್ದಾರೆ ಸಿದ್ದರಾಮಯ್ಯ. ಅವರು ಗುರಿ ತಲುಪಬೇಕು ಅಂತಂದರೆ ಮಾರ್ಚ್ 11, 2026 ತನಕ ಮುಖ್ಯಮಂತ್ರಿ ಆಗಿರಬೇಕು. ಮಾರ್ಚ್ 11, 2026 ಇದಾಗಬೇಕು ಅಂತಂದರೆ 50-50 ಆಗಿದ್ದರೆ ಆಗೋದಿಲ್ಲ. 50-50 ಆಗಿ 3 ತಿಂಗಳು ಹೆಚ್ಚು ರಾಜ್ಯವನ್ನು ಆಳಬೇಕಾಗತ್ತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಈ ಮಾಹಿತಿ ನಮ್ಗೆ ಯಾರು ಕೊಟ್ಟಿದ್ದು ಗೊತ್ತಾ? ಈ ಮಾಹಿತಿ ನಮ್ಗೆ ಕೊಟ್ಟಿದ್ದು ಓರ್ವ BJP ಶಾಸಕ. ನಾನು ಅದನ್ನು ಹೇಳೋದೇ ಇಲ್ಲ, ನನಗೆ ಮಾತ್ರ ಗೊತ್ತಿರೋದು. ಓರ್ವ BJP ಶಾಸಕ ಕೊಟ್ಟಂಥ ಮಾಹಿತಿ, ಇನ್ ಡೀಟೇಲ್ ಆಗಿದೆ ಅವರ ಬಳಿ ಮಾಹಿತಿ. ಓರ್ವ BJP ಶಾಸಕ ಕೊಟ್ಟಂಥ ಮಾಹಿತಿ. ಇನ್ನೊಂದು ಮಾಹಿತಿ ಕೊಡ್ತೀನಿ. ಅವರು ಬೆಂಗಳೂರು ಮಹಾನಗರದ ಶಾಸಕ, BJP ಶಾಸಕ. ಅವರು ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ದಟ್ಸ್ ಆಲ್.